ಧರ್ಮಸ್ಥಳದಲ್ಲಿ ಟಿಕೆಟ್ ಕೌಂಟರ್ನಲ್ಲಿ ಚಿಲ್ಲರೆ ಕೊಡದೇನೆ ಟಿಕೆಟ್ ಪ್ರಸಾದ ವಿತರಣೆ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸಾಮಾನ್ಯ ಧರ್ಮಸ್ಥಳಕ್ಕೆ ಹೋದವರು ಯಾರೂ ಕೂಡ ಪ್ರಸಾದ ತೆಗೆದುಕೊಳ್ಳದೆ ಬರೋದಿಲ್ಲ. ಆದರೆ ಪ್ರಸಾದ ತಗೊಳ್ಳೋದಕ್ಕೆ ಮುಗಿಬಿದ್ದಂತಹ ಸಂದರ್ಭದಲ್ಲಿ ಅಲ್ಲಿನ ಕೌಂಟರ್ಗಳಲ್ಲಿ ಕೂಡ 500 ಮತ್ತು 1000 ರೂಪಾಯಿ ನೋಟ್ಗಳನ್ನು ಸ್ವೀಕರಿಸ್ತಾ ಇಲ್ಲ. ಇವ್ರ ಹತ್ರ ಪ್ರಸಾದ ತಗೊಳ್ಳೋದಕ್ಕೆ ಬೇರೆ ಚಿಲ್ಲರೆ ಇಲ್ಲ. ಸೊ ಈ ಚಿಲ್ಲರೆ ಗೊಂದಲದಿಂದಾಗಿ ಭಕ್ತಾದಿಗಳಿಗೆ ಅಲ್ಲಿ ಪ್ರಸಾದ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು. ಅಂದ್ರೆ ಯಾವ ಯಾವ ಸ್ವರೂಪದ ಸಮಸ್ಯೆಗಳಾಗ್ತಾ ಇದೆ ಅನ್ನೋದಕ್ಕೆ ಕೇವಲ ಒಂದು ಉದಾಹರಣೆಯನ್ನಷ್ಟೇ ನಾವೀಗ ನಿಮಗೆ ಕೊಡ್ತಾ ಇರತಕ್ಕಂಥದ್ದು. ಬೇರೆ ಬೇರೆ ದೇವಸ್ಥಾನಗಳಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ, ಹೋಟೆಲ್ಗಳಲ್ಲಿ ಇಂತಹ ಸ್ಥಿತಿ ಇವತ್ತು ಬಹಳ ಸಹಜವಾಗಿ ಕಂಡು ಬರ್ತಾ ಇದೆ. ಎಲ್ಲ ಸುದ್ದಿಗಳನ್ನು ಆಮೇಲೆ ನೋಡೋಣ. ಮೊದಲು ನಿಮ್ಮ ಸುದ್ದಿ 500 ರೂಪಾಯಿ ಹಾಗೂ 1000 ರೂಪಾಯಿ ಮುಖಬೆಲೆಯ ನೋಟುಗಳನ್ನು ಇಂದು ರಾತ್ರಿ ಮಧ್ಯರಾತ್ರಿ 12 ಗಂಟೆಯಿಂದ ನಿಷೇಧ ಮಾಡಲಾಗಿದೆ. ಇವತ್ತು ರಾತ್ರಿಯ ನಂತರ ಈ ನೋಟುಗಳು ಕೇವಲ ಕಾಗದವಾಗತ್ತೆ ಅಷ್ಟೇನೇನೆ. ಯಾರ ಹತ್ರನಾರು ಇದ್ದರೆ ನಾವೇನು ಮಾಡಬೇಕು ಅಂತ ಎದೆ ಒಡೆದುಕೊಂಡು ಈಗಲೇ ಗಾಬರಿ ಪಟ್ಕೊಳ್ಬೇಕಾಗಿಲ್ಲ. ನೆನೆ ಮಾಸ್ತಿಗುಡಿ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಾ ಇತ್ತು. ಇಬ್ಬರು ಖಳನಟ ಕಲಾವಿದರು ಮೇಲಿಂದ ಹಾರಿ ಬಿದ್ದಾಗ ಅದಾದ್ಮೇಲೆ ಅವ್ರು ಎಲ್ಲಿ ಹೋದ್ರು, ಅವರ ದೇಹ ಕೂಡ ಇನ್ನೂ ಸಿಕ್ಕಿಲ್ಲ. ರಕ್ಷಣಾ ಕಾರ್ಯಾಚರಣೆ ಒಂದ್ ಕಡೆ ನಡೀತಾ ಇದೆ. ಎಲ್ಲವೂ ಕೂಡ 28 ಗಂಟೆಗಳ ಸತತವಾಗಿ ಎಲ್ಲ ವಿಜುವಲ್ಸ್ ಮತ್ತು ಇನ್ಫಾರ್ಮೇಶನ್ ಮಾಹಿತಿಗಳನ್ನು ನಿಮಗೆ ಕೊಡಿಸ್ತಾ ಇದ್ದೀವಿ ನಾವು.